ಇದ್ದವರನ್ನು ಬರೀ ಅನೇಕ ಇದೆ ಯಾರೋ ಕಾಣುತ್ತಾ ಇರುವುದನ್ನು ಕಾಣುವುದಕ್ಕೆ ಬಂದಿದ್ದಾರೆ. ನನ್ನ ಸಂಗ ಹೋಗ್ತಿದ್ದಲ್ಲ, ನನ್ನ ಅವಸರದಲ್ಲಿ ನಾನಿದ್ದೇನೆ ನಿಮ್ಗೆ ಎಷ್ಟಾಗ್ತದೆ ಮರೆ. ನನ್ನ ನೋಡಿದ್ರೆ ಆಗುದಿಲ್ವ ನಿಮ್ಗೆ? ಸುಮ್ಮನೆ ನನ್ನ ಸಂಗ ನಾನು ಹೋಗುದಲ್ವಾ? ನೀವು ಹೇಳಿಲ್ವಾ? ಮತ್ತೆ ಇದ್ದದವರ ಯಾರಂತ ಇಳಿದವರು ಬೇಕಲ್ಲ ಎಲ್ಲರೂ. ಏನ್ ನಿನ್ನ ಹೆಸರು? ಹೆಸರೇನು? ಹೆಸರನ್ನು ಅಪ್ಪ ಮೆಟ್ಟಿದ್ದಾರೆ. ಯಾಕೆ ಅಪ್ಪ ಅಮ್ಮ ಅಂತಲ್ಲ ಹೆಸರು? ಅಲ್ಲ, ಎಳಿದವನು ಎಳ್ದಿದ್ದೀರಿ ನೀವಲ್ಲ, ಎಳ್ದದ್ದು ನೀವಲ್ವಾ? ಪುನಃ ನಿಮ್ಗೆ ಹೆಸರು ಇರ್ತದಕ್ಕೆ ಚೆನ್ನಾಗಿ ನನಗೆ. ಯಾರು? ನಾನೇ. ಇದೆಂತದ್ದು? ಬಳೆ ಇಲ್ಲ ಕೈಯಲ್ಲಿ. ನೀನು ಕೊಡ್ತೀನಿ ಮತ್ತೆ ಕೊಡ್ಲಿಕ್ಕೆ ಅಲ್ವಾ? ಯಾಕೆ ಬಂದೆ, ಎಲ್ಲಿಂದ ಬಂದೆ, ಏನನ್ನು ತಂದೆ ಹೇಳು ನನ್ನ ಮುಂದೆ. ಬಹುಶಃ ಇಲ್ಲಿಯ ದ್ವಾರಪಾಲಕ. ದ್ವಾರಪಾಲಕರಿಗೆ ಇಷ್ಟೆಲ್ಲ ಕಿರೀಟ ಎಲ್ಲ ಕೊಟ್ರೆ ಮತ್ತೆ ನಮ್ಮಂತವರಿಗೆಲ್ಲ ಎಂತ ಮಾಡುದು ಮಾರೆ? ಬಾಯ್, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಎಲ್ಲಿಗೆ ಹೋಗ್ತಿ ಕೇಳಲಿಕ್ಕೆ ನೀವ್ ಯಾರಯ್ಯ? ಜನ ಯಾರು? ನಿಮ್ಮ ಹತ್ರ ಎಲ್ಲ ಮಾತಾಡುವ ಜನ ನಾನಲ್ಲ. ನನಗೆ ಅಷ್ಟು ಪುರ್ಸೊತ್ತು ಇಲ್ಲ. ನಾನು ಕಾರ್ಯನಿಮಿತ್ತ ಬಂದವ, ಅವಸರದಲ್ಲಿ ಇದ್ದೇನೆ. ಇಲ್ಲಿಯೇ ಕೂತ್ಕೊಳ್ಳಿ, ಹೋಗಿ ಬರ್ತೇನೆ. ಕಾಣಬೇಕೆನ್ನುವಂತ ಉದ್ದೇಶದಿಂದ ನೀನು ಬಂದದ್ದು ಸತ್ಯ. ಹೌದೌದು. ಹೌದಾದ್ರೆ ಒಬ್ಬ ಇಂಥವನಂತೆ ಬೇಕಲ್ಲ. ಹೌದೌದು. ಯಾರನ್ನು ಕಾಣಬೇಕು, ಯಾರಲ್ಲಿ ಮಾತಾಡಬೇಕು, ಯಾರು ನಿನ್ನವರು. ಇಲ್ಲಿ ಒಂದು ದೊಡ್ಡ ಮನುಷ್ಯರಿದ್ದಾರೆ. ಯಾರವರು? ದೊಡ್ಡ ಜನ ಅವ್ರ ಹತ್ರ ನನಗೆ ಮಾತಾಡ್ಲಿಕ್ಕೆ ಉಂಟು. ಹೌದೌದು. ಕೇವಲ ಮಾತಾಡುದು ಮಾತ್ರ ಅಲ್ಲ, ಅವರಿಗೆ ಕೊಟ್ಟು ಹೋಗ್ಲಿಕ್ಕೆ ಉಂಟು. ಹಾಗೆ ಬಂದವ. ಒಳ್ಳೆದು. ನಾನು ಹಿಂದೆ ಬರುವಾಗ ಸಿಗ್ತೇನೆ, ಈಗ ಬರ್ತೇನೆ. ಹೌದು. ನೀನು ಕಾಣುವುದಕ್ಕೆ ಯಾರನ್ನು ನಿಮ್ಮ ಹತ್ರ ಹೇಳಲೇಬೇಕಾ? ಹೇಳಲೇಬೇಕಲ್ವಾ? ಇಲ್ಲಿಯ ಯಜಮಾನ್ರು ಇಸ್ಮಾಯಿಲ್ ಇದ್ದಾರೆ. ನಿನ್ನಪ್ಪ ಅಲ್ಲ, ಇಸ್ಮಾಯಿಲ್ ಇಲ್ಲಲ್ಲ, ಅಲ್ಲಿದ್ದಾರೆ. ಅಲ್ಲ, ಇಸ್ಮಾಯಿಲ್ ಅಲ್ವಾ? ವಿದ್ಯುತ್ ಮಾಲಿ. ವಿದ್ಯುತ್ ಬೇಕಾದಷ್ಟು ಉಂಟು. ವಿದ್ಯುತ್ ಮಾಲಿನಿ. ಎಲ್ಲಿಗೆ ಮಾಲಿನಿ? ವಿದ್ಯುತ್ ಅಲ್ಲ, ವಿದ್ಯುನ್ ಮಾಲಿ ನೀನಲ್ಲವೇ? ಅದು ಹಲ್ಲು ಎದುರು ಆಗಿ ನಂಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರನ್ನು ಕಂಡು ಅವರಿಗೆ ಕೊಟ್ಟು ಹೋಗುವಂತ ಬಂದದ್ದು. ನಿಮ್ಮ ಹತ್ರ ಈಗ ಮಾತಾಡಿದ್ರೆ ನಂಗೆ ಪುರ್ಸೋತಿಲ್ಲ. ನಾನು ಹಿಂದೆ ಬರುವಾಗ ಸಿಗ್ತೇನೆ, ಆಯ್ತಲ್ವಾ? ಬರ್ತೇನೆ, ಆಯ್ತಾ? ವಿದ್ಯುನ್ ಮಾಲಿಯನ್ನು ಇದುವಂತೆಲ್ಲ ನೋಡಿದ್ಯಾ ನೀನು? ಏನು ನೋಡುದು ಎಂತದು? ನಾವು ಒಟ್ಟಿಗೆ ಇದ್ದವರು. ಒಂದು ಜಾತ್ರೆಗೆ ಹೋಗುದು ಒಟ್ಟಿಗೆ, ಊಟ ಮಾಡುದು ಒಟ್ಟಿಗೆ, ಮಲಗುದು ಒಟ್ಟಿಗೆ. ನಾವಿಬ್ಬರು ಸ್ನೇಹಿತರು. ಸ್ನೇಹಿತರು. ಅಷ್ಟು ಒಳ್ಳೆದುಂಟು ಅವರಿಗೆ. ಎಷ್ಟೋ ಕಾಲದಿಂದ, ಎಷ್ಟೋ ಸಮಯದಿಂದ. ಹಾಗಿದ್ರೆ ಅವನ ಮಿತ್ರ ನೀನು? ಹೌದೌದೌದು. ಹಾಗೆ ಸಲುಗೆಯಿಂದ ಮಾತಾಡ್ತಾ ಇರು. ಏನು ಸಲಿಗೆ ಇಲ್ಲದೆ ನಾನು ಅವರ ಹೆಗಲ ಮೇಲೆ ನಾನು ಕೈ ಹಾಕ್ತೇನೆ, ನನ್ನ ಹೆಗಲ ಮೇಲೆ ಅವರು ಕೈ ಹಾಕ್ತಾರೆ. ಯಾರು? ವಿದ್ಯುನ್ ಮಾಲಿನಿ. ಇದುವರೆಗೆ ನೀನು ಒಟ್ಟಿಗೆ ಇದ್ದವ. ಇಲ್ಲಿ ಯಾವ ಯಾರು ಅಂತ ನೀನು ಗೊತ್ತಿಲ್ಲ. ಇಲ್ಲಿ ನೀನು ಗೊತ್ತಾದ್ರೆ ಏನು ಮಾಡ್ತೀಯ? ಮಾತಾಡುದು ಮತ್ತೆ ಬೇರೆ ಯಾರು ಅಲ್ಲ, ವಿದ್ಯುನ್ ಮಾಲಿ ಇಲ್ಲೇ ಇದ್ದಾರೆ, ಹತ್ತಿರದಲ್ಲಿದ್ದಾರೆ. ನಾನೇ ವಿದ್ಯುನ್ ಮಾಲಿ. ಏನು ನೀವೇ ಅಂದ್ರೆ
ಹೇಳ್ತೇನೆ ಈಗ. ಏನು ನೀವೆಯೋ ನೀವೇ ಅಂತ ಕೇಳಿ. ನೀವೆಯೋ ನೀವೇಯೋ ನಾನು ನೋಡಿದ್ರೆ ತುಂಬಾ ಸಮಯ ಆಯ್ತಲ್ವಾ, ಆಗ ನೋಡುವಾಗ ಸ್ವಲ್ಪ ಉದ್ದ ಇದ್ದೀನಿ, ಈಗ ಸ್ವಲ್ಪ ಗಿಡ್ಡಾಗಿದ್ದೀನಿ. ತಮಾಷೆಗೆ ಮಾತಾಡಿದ್ದೀನಿ ಸಲುಗೆಯಿಂದ. ನೀನು ನಮ್ಮವನೇ ಅಂತ ಗೊತ್ತಾಯ್ತು. ಹೌದೌದು. ಬಂದದ್ದೆಲ್ಲಿಂದ ಹೋಗುವುದೆಲ್ಲಿಗೆ ಎಲ್ಲರನ್ನು ಕಾಣಬೇಕು. ಈಗ ಒಂದು ಕ್ರಮ ಉಂಟು, ದೊಡ್ಡವರ ಹೆಸರು ಹೇಳಿ ಪಾಪದವರು ಬದುಕು. ಹೌದು. ಹಾಗೆ ನಾನು ದೊಡ್ಡವರ ಹೆಸರು ಹೇಳಿದ್ರಿ, ನೀವು ನನ್ನನ್ನು ಬಿಡ್ತೀರಂತ ನಾನು ಹಾಗೆ ಹೇಳಿದ್ದೆ. ಹೌದಾ? ಹೌದೌದು. ಈಗ ನಾನೇ ವಿದ್ಯುನ್ಮಾಲಿ ಅಂತ ಆಯ್ತು. ಹೌದೌದು. ಏನು ಹೇಳ ಮೊದಲಾಗಿ ನಿಮ್ಮ ಪಾದಕ್ಕೆ ವಂದಿಸಿದ್ದೇನೆ. ಎದ್ದೇಳು. ರಾಯರೇ, ಮೊದಲಾಗಿ ನಿಮಗೆ ಶರಣಾಗಿದ್ದೇನೆ. ಒಳ್ಳೆದಾಯ್ತು. ರಾಯರೇ. ಎಷ್ಟು ದಿವಸ ಉಂಟು? ಯಾವ್ದಕ್ಕೆ ಸ್ವಾಮಿ? ಈಗ ವೃತ್ತ ಹೇಳು. ಅಲ್ಲ, ನಾನು ಮರ್ಯಾದೆ ಕೊಟ್ಟಿಲ್ಲ. ಹಾಗೆ ಮೂರು ಸಲ ಹೇಳಬೇಕಾದಿಲ್ಲ, ಒಂದೇ ಸಲ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಅಂದ್ರೆ ನಾನು ಸಂಬಳ ಕೊಡ್ತಾರೆ, ಕೆಲಸ ಕಡಿಮೆ ಉಂಟಲ್ಲ. ಒಳ್ಳೆದಾಯ್ತು. ಹಾಗೆ ಸಂಬಳ ಕೊಡ್ತಾರೆ ಅಂತ ತುಂಬಾ ಉದ್ದ ಮಾಡಬೇಡ, ಲೆಕ್ಕಾಚಾರದಲ್ಲಿ ಮುಗಿಸ್ಲಿ. ಕಾಲಮಿತಿಯಲ್ಲಿ ಮುಗಿಸಿದ ಅದು ಗೊತ್ತುಂಟಲ್ಲ. ನಾನು ಇಲ್ಲಿಯೂ ಅಲ್ಲ, ನಾನು ಬಂದದ್ದು ಇಲ್ಲೇ ಅಲ್ಲ, ಸೋಣಿತಾಪುರದಿಂದ ಬಂದವ. ಶೋಣಿತಾಪುರದಿಂದ? ಹೌದ್ರಾ? ಶೋಣಿತಾಪುರದಲ್ಲಿ ನಮ್ಮವರೇ ಇದ್ದಾರೆ. ನಮ್ಮವರಿದ್ದಾರೆ. ಅಲ್ಲಿಂದ ಯಾಕೆ ಬಂದ್ರಿ? ನಾನು ಒಬ್ಬನೇ ಬಂದದ್ದಲ್ಲ, ಮತ್ತೆ ನನ್ನನ್ನು ಕಳಿಸಿಕೊಟ್ಟದ್ದು ಅಮ್ಮ. ಅಮ್ಮ ನಿನ್ನ ಅಮ್ಮನ? ನನ್ನ ಅಮ್ಮ. ಅಮ್ಮ ಕಳಿಸಿಕೊಟ್ಟದ್ದು. ಅಮ್ಮ. ನಿನ್ನ ಅಮ್ಮ ಯಾಕೆ ಬರ್ಲಿಲ್ಲ? ಅಲ್ಲ, ನನ್ನ ಅಮ್ಮ ಅಂದ್ರೆ ನನ್ನ ಯಜಮಾನರು ಅಲ್ಲಿ. ನಿನ್ನನ್ನು ದುಡಿಸುವವರು. ಹೌದೌದು. ನಿನ್ನನ್ನು ನುಡಿಸುವವರು. ಹೌದೌದು. ನಿನ್ನನ್ನು ನಡೆಸುವವರು. ಸಂಬಳ ಕೊಡುವ ಅವ್ರು ಕಳಿಸಿದ್ದು ದ್ವಿತೀಯಮ್ಮನವರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಲ್ಲಿಗೆ ಅಲ್ಲಿಗೆ ಹೋಯ್ತಲ್ಲ. ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಹೌದಾ? ಹೌದೌದು. ಅವರು ಕಳಿಸಿದ್ದು ಸುಮ್ಮನೆ ಕಳಿಸಿದ್ದಲ್ಲ, ಒಂದು ವಿಶೇಷ ಉಂಟು. ಏನದು? ಅವರ ಮಗಳಿಗೆ ಮದುವೆ ವಯಸ್ಸಾಯ್ತು, ಹಾಗೆ ನನ್ನನ್ನು ಊರು ಬಿಡಿ ಅಂತ ಹೇಳಿ. ಅದು ಒಳ್ಳೇದೇ, ಯಾಕಂದ್ರೆ ನಿನ್ನಂತವರು ಊರಲ್ಲಿದ್ರೆ ಏನೋ ಅನ್ಯಾಯ ಮಾಡಿದ್ವಿ ಕಾಣ್ತದೆ. ಮಗಳಿಗೆ ಮದುವೆಯ ವಯಸ್ಸಾಯ್ತು, ಇಂಥ ದಿವಸ ಮಗಳಿಗೆ ಮದುವೆ ಇದೆ ಅಂತ ಆದಾಗ ಕೆಲಸಕ್ಕಿಟ್ಟುಕೊಂಡವನನ್ನು ದೂರ ಓಡಿಸ್ತಾರೆ ಅಂತಾದ್ರೆ ನೀನು ಏನೋ ಬೇಡದಲ್ಲಿ ಮಾಡಿದ್ದಿ ಅಂತ ಅದರ ಹೋಗು. ಹಾಗೆಲ್ಲ ಇಲ್ಲಿಗೆ ಕೆಲಸ ಕೇಳಿಕೊಂಡು ಬಂದಿದ್ಯಾನು? ದೇವರೇ, ಅಂತ ಜನವ ನನ್ನ ಮುಖ ನೋಡಿ ಗೊತ್ತಾಗುದಿಲ್ವಾ? ಹಾಗೆಲ್ಲ ಹೇಳಿದ್ರು. ಮದುವೆಗೆ ವಯಸ್ಸಾಯ್ತು, ಅವರಿಗೆ ಮದುವೆ ಆಗ್ಬೇಕಲ್ಲ, ಹಾಗೆ ನಿಮ್ಮಲ್ಲಿಗೆ ನನ್ನನ್ನು ಕಳಿಸಿದ್ದು. ಈಗ ಅವರಿಗೆ ಮದುವೆ ಹೌದೌದು. ನಾನು ಇಲ್ಲಿಗೆ ಹೋಗ್ಬೇಕು, ನಿಮ್ಮನ್ನು ಕಾಣಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕು, ಅಷ್ಟು ಮಾತ್ರ ಅಲ್ಲ, ಸಿಕ್ಕಿದ ಕೂಡಲೇ ಕೊಡ್ಲಿಕ್ಕೆ ಹೇಳಿದ್ದಾರೆ. ಕೊಡ್ತೀಯ ನನಗೆ? ಏನು ಕೊಡದೆ? ಕೊಡ್ತೀಯ? ಅಪ್ಪನಿಗೆ ಹುಟ್ಟಿದ್ರೆ ಕೊಡ್ತೇನೆ. ಈಗ ಅಂದ್ರೆ ಅದು ಅಗತ್ಯ ಉಂಟು. ಈಗ ಮತ್ತೆ ಅಪ್ಪನಿಗೆ ಹುಟ್ಟಿದ್ರೆ ಕೊಡ್ತೀನಿ ಅಂತ ಹೇಳ್ತೀಯ? ಯಾವ್ದು ಕೊಡುದು? ಯಾವ್ದು ಕೊಡುದು? ಯಾವ್ದು ಅಂತ ಹೇಳಿಲ್ವಲ್ಲ? ಅದು ಬಿಟ್ಟು ಹೋದದ್ದು. ಅವರು ಒಂದು ಓಲೆಯನ್ನು ಬರೆದು ಕೊಟ್ಟಿದ್ದಾರೆ. ಹೌದೌದು. ಅದನ್ನ ಹೇಳಬಹುದಿತ್ತಲ್ಲ. ಅದನ್ನು ಕೊಡ್ಲಿಕ್ಕೆ ಹೇಳಿದ್ದಾರೆ, ಹಾಗೆ ಕೊಟ್ಟಿದ್ದೇನೆ. ಉತ್ತರ ಜರೂರು ಕೊಟ್ಟಿದ್ದೇನೆ. ಯಾರ ಹತ್ರ? ನಿಮ್ಮ ಹತ್ರ. ಯಾವಾಗ ಕೊಟ್ಟದ್ದು? ನಾನು ಬಂದ ಕೂಡಲೇ ಕೊಟ್ಟು ಕೊಡ್ಲಿಲ್ವ? ಈಗ ಇಲ್ಲ. ಹೋದೆ. ತಲೆ ಕೆಟ್ಟವನೇ, ಎಲ್ಲಿ ಬೀಸಾಡಿದ್ಯ ಅದನ್ನು? ಅದು ಮಾರಿ ಅಗತ್ಯವಾದ ಓಲೆ ಮಾರ್ರೆ. ಬರುವಾಗ ಇಲ್ಲಿ ಹೊಟ್ಟೆಯಲ್ಲಿ ಇಟ್ಟಿದ್ದೇನೆ ಮಾರ್ರೆ. ಬಾಯಿಯೊಳಗಿಡ್ಬೋದಿತ್ತಲ್ಲ. ಈಗ ಅಮ್ಮನ ಕೇಳಿದ್ವಿ, ಇಲ್ಲುಂಟು. ಅದು ನಾನು ಬರುವಾಗ ಇಲ್ಲಿ ಇಟ್ಟದ್ದು, ಅವಸರದಲ್ಲಿ ಓಡೋಡಿ ಬಂದದಲ್ವಾ, ಅದು ತಿರುಗಿ ತಿರುಗಿ ಈ ಕಡೆಗೆ ಬಂತು. ಇನ್ನು ಸ್ವಲ್ಪ ದೂರ ಹೋಗ್ತಿದ್ರೆ ಇಲ್ಲಿಗೆ ಹೋಗ್ತಿದ್ರೆ ಈ ಕಡೆಗೆ ಬರ್ತದೆ, ಆಮೇಲೆ ಅದು ಬರ್ತದೆ, ಅದು ಹಿಂದೆ ಹೋಗ್ತದೆ. ಹೀಗೆ ಇದು ಅಮ್ಮ ಕೊಟ್ಟ ಓಲೆ. ದೇವಿಯರು ಕೊಟ್ಟಿರುವಂತ ಓಲೆ. ಓಲೆ ಓದಿ ಇದನ್ನು ನಾನು ವಾಚಿಸಲೇ. ನೀವು ವಾಚಿಸುದು ಬೇಡ, ಓದ್ರಿ. ಓದಿದ್ರೆ ಸಾಕು. ಅದಲ್ಲೇ ಹೇಳೋದು. ಏನು ಬರ್ತಿದ್ದಾರೆ ನೋಡೋಣ. ಉತ್ತರ ಜರೂರು.